ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನನ್ನ ಮಗಳು ಸಪ್ತಾಹನ ಸುಸೂತ್ರವಾಗಿ ಪೂರೈಸಿದ್ರೆ ಅದೇ ನನಗೆ ಸಂತೋಷ. ನನ್ನನ್ನು ಕಾಯೋದಕ್ಕೆ ಅಮ್ಮನವರಿದ್ದಾರೆ, ನನ್ನ ಚಿಂತೆ ಮಾಡಬೇಡ ಅಂತ. ಏನೋ ನಾನಂತೂ ಆ ಮಹಾತಾಯಿನೇ ನಂಬ್ಕೊಂಡಿದ್ದೀನಿ. ಅವಳೇ ಕಾಪಾಡಬೇಕು ನನ್ನ. ಏನ್ರಿ ಇದು? ಏನು ಮಾಡ್ತಾ ಇದ್ದೀರಾ? ಭಾಗ ಇಬ್ಬಾಗ ಮಾಡ್ತಾ ಇದ್ದೀನಿ. ನಾಳೆ ದಿವಸ ಮನಸ್ತಾಪ ಬರಬಾರ್ದಲ್ವಾ? ಅಂದ್ರೆ ಮನೆ ಸಾಮಾನುಗಳನ್ನೆಲ್ಲ 2 ಭಾಗ ಮಾಡ್ತಾ ಇದ್ದೀನಿ. ನಿನಗೇನೇನು ಬೇಕು ಈಗಲೇ ತೆಗೆದಿಟ್ಕೋ. ನಾಳೆ ದಿವಸ ಜಾಜಿ ಬಂದ ಮೇಲೆ ನೀನು ಈ ಮನೆ ಇರೋಕ್ಕಾಗಲ್ವಲ್ಲ. ಏನು ಹುಡುಗಾಟ ಆಡ್ತಾ ಇದ್ದೀರಾ? ಈ ಮನೆ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಇದೆಯಲ್ಲ ನಿಮ್ಮ ಅಕ್ಕ ಬಾವನ ಮನೆ. ಎದ್ರು ಬಿದ್ರು ಅಲ್ಲಿಗೆ ತಾನೇ ಹೋಗೋದು ನೀನು. ಸಪ್ತಾಹ ಮುಗಿದ ಕೂಡಲೇ ನನ್ನ ರಿಕ್ಷಾದಲ್ಲಿ ನಿನಗೆ ಸೇರಬೇಕಾದ ಸಾಮಾನುಗಳನ್ನೆಲ್ಲ ಸಾಗಿಸ್ಕೊಡ್ತೀನಿ. ಅಲ್ಲಿ ಸಾಮಾನುಗಳ ಜೊತೆ ನಿನ್ನನ್ನು ಇಳಿಸ್ಬಿಟ್ಟು ಜಾಜಿನ ತುಂಬ್ಕೊಂಡು ಬರ್ತೀನಿ. ನೋಡಿ, ಇದೆಲ್ಲ ಆಗ ಹೋಗೋ ಮಾತಲ್ಲ. ತಮಾಷೆಗೂ ಒಂದು ಮಿತಿ ಇರುತ್ತೆ. ನಾನು ಎಲ್ಲಿಗೂ ಹೋಗಲ್ಲ. ನೀನು ಹೋಗಲ್ಲ ಅಂದ್ರೆ ನಾನು ಕಳಿಸ್ತೀನಿ. ನಿನಗೆ ಮಕ್ಕಳೇ ಆಗೋದಿಲ್ಲ ಅನ್ನೋ ವಿಚಾರ ಸಪ್ತಾಹಕ್ಕೆ ಬಂದಿದ್ದಾಳಲ್ಲ ಎಮ್ಮ, ದೇವಸ್ಥಾನದ ಕಡೆ ಹಣತೆ ಮಾಡ್ತಾಳಲ್ಲ, ಅವಳು ಗೊತ್ತೇ ಇಲ್ಲ. ಏನು ಗೊತ್ತಿಲ್ಲದೆ ನನ್ನ ಜೊತೆ ಪಂದ್ಯ ಕಟ್ಟಿದ್ದಾಳೆ. ಸಪ್ತಾಹ ಮುಗಿಯುತ್ತೆ, ಆದ್ರೆ ನೀನು ತಾಯಿ ಆಗಲ್ಲ. ಅಲ್ಲಿಗೆ ನನಗೂ ಜಾಜಿಗೂ ಮದುವೆ ನಿಶ್ಚಿತ. ಎಲ್ಲ ಅಮ್ಮನವ್ರ ಕೃಪೆ. ಒಂದು ಕಳಿಸಿ ಇನ್ನೊಂದನ್ನು ಕೊಡ್ತಾ ಇದ್ದಾಳೆ. ಬೇಡ ರೀ, ಈ ಹುಚ್ಚಾಟನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಜಾಜಿ ನಮಗೆ ಮಗಳ ಸಮಾನ. ಅವಳ ಮೇಲೆ ಹೀಗೆಲ್ಲ ಆಸೆ ಪಡೋದು ತಪ್ಪು. ತಪ್ಪು ಒಪ್ಪು ಎಲ್ಲ ನನಗೆ ಹೇಳ್ಕೊಡಕ್ಕೆ ಬರಬೇಡ ನೀನು. ಈಗೇನು ಸಾಮಾನುಗಳು ಬೇಕಾ ಬೇಡವಾ? 62 ವಿದ್ಯೆ ಪ್ರವೀಣ್ರು ನೋಡಿ ನೀವು. ಇನ್ನೆರಡು ವಿದ್ಯೆ ಗೊತ್ತಿಲ್ಲ ಅಷ್ಟೇ. ಅದೇ ಯಾವ್ದು ಅದು ನನಗೆ ಗೊತ್ತಿಲ್ಲದೆ ಇರೋ ವಿದ್ಯೆ ಹೇಳ್ಬಿಡು, ಅದನ್ನು ಕಲ್ತ್ಕೋತೀನಿ. ಒಂದು ತಾನು ತಿಳ್ಕೊಳ್ಳಲ್ಲ, ಇನ್ನೊಂದು ಬೇರೆಯವ್ರು ಹೇಳಿದ್ದು ಕೇಳಲ್ಲ. ಬೇಡವಾಗಲೇ ಆ 2 ವಿದ್ಯೆನ ನೀನೇ ಇಟ್ಕೋ. ಆಹಾ, ಸುನೀತಾ ಹೋದ್ಲು, ಜಾಜಿ ಬಂದ್ಲು. ನಿಂಗೂ ಬಂತ ತೊಳೆಯೋ ಬಳಿಯೋ ಕೆಲಸ? ಇಷ್ಟೆಲ್ಲ ಒಳಗಡೆ ಅಮ್ಮನವ್ರ ಅಲಂಕಾರ ಸಾಮಗ್ರಿಗಳು ಇನ್ನೂ ಇದೆ. ಇವತ್ತು ರಥ ಪಲ್ಲಕ್ಕೆಲ್ಲ ತೆಗಿತಿದ್ದಾರೆ, ನನ್ನೂ ಕರೆದಿದ್ದಾರೆ ಬಾರೋ ಬಂಗಾರಿ ಸಹಾಯಕ್ಕೆ ಅಂತ. ನಾನು ಹೋಗ್ತಿದ್ದೀನಿ. ಎಲ್ಲ ತೊಳೆದು ಸಿದ್ಧಪಡಿಸಿ ಬಣ್ಣದ ಕಾಗದ ಅಂಟಿಸೋ ಕೆಲಸ ಇನ್ನು ಶುರುವಾಯ್ತು ನೋಡು ಅಮ್ಮನವ್ರ ಉತ್ಸವದ ರಂಗು. ಇನ್ನು ನೋಡ್ತಿರೋ ಚಕ್ರಾಪುರಿ ಹೇಗೆ ಬಣ್ಣ ಬಣ್ಣ ಆಗ್ಬಿಡುತ್ತೆ ಅಂತ. ನಾನು ನಿನ್ನ ಹತ್ರ ಮಾತನಾಡ್ತಿರೋದು, ಗೌಡ್ಗಂಬ ಹತ್ರಲ್ಲ. ಎಲ್ಲ ಕೇಳ್ತಿದ್ರು, ಸುಮ್ಮನೆ ಕೂತಿದ್ಯಾ ಕೆಪ್ಪಿ? ನನ್ನ ಹತ್ರ ಯಾಕೋ ಹೇಳ್ತಿದ್ಯಾ? ನಿನ್ ಜೊತೆ ಮಾತಾಡಲ್ಲ ನಾನು. ಮಾತನಾಡಿರೋ ತಪ್ಪು ನಾನೇನ್ ಮಾಡಿದೆ? ದುರ್ಗಾ ಸಪ್ತಾಹಕ್ಕೆ ಬರ್ಲಿಲ್ಲ ನೀನು. ನೀನ್ ನನ್ನ ಸ್ನೇಹಿತಾನೇ ಅಲ್ಲ. ನನಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ, ಗೊತ್ತಾಯ್ತಾ? ಲೇ ಜಾಜಿ, ಹೊಟ್ಟೆಗೆ ಹಾಕೊಳ್ಳಿ ನನ್ನ ತಪ್ಪನ್ನ. ನಾನು ಕ್ಷಮೆ ಕೇಳ್ತೀನಿ, ತಪ್ಪು ದಂಡ ಬಸ್ಕಿ ಹೊಡಿತೀನಿ. ಇವತ್ತು ನಿಮ್ಮನೆ ಬರ್ತೀನಿ ಕಣ. ಮೊದ್ಲು ಬಾ, ಆಮೇಲೆ ಮಾತು. ಕುಂದ್ರಿನೂ ಹಿಂಗೆ ಮಾಡ್ತಿದ್ಲು. ನಾನು ಏನಾದ್ರು ತಪ್ಪು ಮಾಡಿದ್ರೆ ಮಾತನೇ ಆಡ್ತಿರ್ಲಿಲ್ಲ. ನೀನು ಹಾಗೆ ಮಾಡ್ತೀಯಲ್ಲ. ಅವಳೇ ನಾನಾಗಿರೋದಲ್ವಾ, ಅದಕ್ಕೆ ನಾನು ಅವಳು ಆಡ್ದಂಗೆ ಆಡ್ತೀನಿ. ಮಾತಾಡ್ಬೇಡ ಅಂತ ಹೇಳಿಲ್ವಾ? ಏನಾದ್ರೂ ಶಿಕ್ಷೆ ಕೊಡು, ಆದ್ರೆ ಮಾತನಾಡಬೇಡ ಅಂತ ಮಾತಾಡಬೇಡ. ನೀನೇ ಮಾತಾಡ್ತಿದ್ದೆ ನಾನು ಯಾರ ಹತ್ರ ಮಾತಾಡಲಿ? ದೇವಸ್ಥಾನದಲ್ಲಿ ಕೋತಿಗಳೇ ಜಾಸ್ತಿ ಇರೋದು, ಅವುಗಳನ್ನ ನೀನು ಅನ್ಕೊಂಡು ಮಾತಾಡ್ತೀನಿ. ಆಗ ನೀನು ಒಂದೇ ಕೋತಿ, ನೀನು ಒಂದೇ ಆಗ್ಬಿಡ್ತೀಯ. ಅಬ್ಬಾ ಅಂತೂ ನಕ್ಕಿಯಲ್ಲ. ಇವತ್ತು ನನ್ನಣೆ ನಿನ್ನಣೆ. ಬರ್ತೀನಿ ಕಣೆ. ಈಗ ದೇವಸ್ಥಾನದ ರಥ ತೊಳಿಬೇಕು, ಪಂಚಾಕ್ಷರಿಗಳು ಬೈತಾರೆ ಹೋಗಿದ್ರೆ. ಬರ್ತೀನಿ. ಪಂಚಾಕ್ಷರಿ, ಏನು ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ? ಗುಂಡಾಚಾರಿ ಅವರೇ, ಏನ್ರಿ ನೀವಿಲ್ಲಿ? ಇದೇ ದೇವಸ್ಥಾನಕ್ಕೆ ಮತ್ತೆ ವರ್ಗ ಮಾಡಿದ್ದಾರೆ. ಅಂದ್ರೆ ಆರಾಧ್ಯವ್ರನ್ನ ಅಲ್ಲಿ ಕರೆಸ್ಕೊಂಡು ನಿಮ್ಮನ್ನ ಇಲ್ಲಿ ವರ್ಗ ಮಾಡಿದ್ರ? ನನಗೂ ಬದಲಾವಣೆ ಬೇಕಿತ್ತು, ಆರಾಧ್ಯ ಅವ್ರಿಗೂ ಅವ್ರ ಮಾವನ ಮನೆ ಹತ್ರ ಆಗ್ಬೇಕಾಗಿತ್ತು. ಅದಕ್ಕೆ ನಮ್ಮಿಬ್ಬರಲ್ಲೂ ಈ ಒಪ್ಪಂದದ ವರ್ಗಾವಣೆ. ನೀವಿಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು ಬಿಡಿ, ನನಗೂ ಜೊತೆ ಸಿಕ್ತಾಗ ಆಯ್ತು. ಸ್ವಲ್ಪ ಹೊತ್ತಿನ ಮುಂಚೆ ನನಗೆ ಜಗ್ಗಿ ಸಿಕ್ಕಿದ್ದ. ನಾನು ದೂರದಲ್ಲೇ ಇದ್ದರೂ ಇಲ್ಲಿ ನಡೆಯೋ ವಿಚಾರಗಳನ್ನೆಲ್ಲ ಆರಾಧ್ಯರ ಮುಖಾಂತರ ನನಗೆ ಸಿಗ್ತಾ ಇತ್ತು. ನೀವು ತಿಳ್ಕೊಬೇಕಾದ ವಿಷಯ ಇನ್ನೂ ಬೇಜಾನಿದೆ, ಬನ್ನಿ ಹೇಳ್ತೀನಿ. ಬನ್ನಿ ಬನ್ನಿ. ನಮಸ್ಕಾರ ಶಾಸ್ತ್ರಿಗಳೇ. ಇತ್ತೀಚೆಗೆ
ತಮ್ಮನ್ನು ದೇವಸ್ಥಾನದಲ್ಲಿ ಹಿಡಿಯೋದೇ ದೊಡ್ಡ ಸಾಹಸ ಆಗಿದೆ. ಯಾಕೆ ಹಾಗೆ ಹೇಳ್ತೀರಿ ಗುಂಡಾಚಾರ್ಯ? 3 ಹೊತ್ತು ದೇವಸ್ಥಾನದಲ್ಲೇ ಇರ್ತೀನಿ. ದೇವಸ್ಥಾನ ಬಿಟ್ಟರೆ ಮನೆ, ಇನ್ನೆಲ್ಲಿ ಹೋಗ್ತೀನಿ ನಾನು? ನಿಮ್ಮ ಮನೆ ಹತ್ರನೂ ಹೋಗಿದ್ದೆ, ದೇವಸ್ಥಾನದಲ್ಲಿದ್ದಾರೆ ಅಂತಂದ್ರು. ಇಡೀ ದೇವಸ್ಥಾನನೆಲ್ಲ ಹುಡುಕಾಡ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ನೀವು ಆದ್ರೂ ಮೊದಲು ಎಲ್ಲರೂ ಹೋಗೋದಿದ್ರೆ ಹೇಳಿ ಹೋಗ್ತಿದ್ರಿ. ಆ ಗುಮಾಸ್ತ ಪಂಚಾಕ್ಷರನ್ನು ಕೇಳಿದೆ, ನನಗೆ ಗೊತ್ತಿಲ್ಲ ಅಂದ. ಇತ್ತೀಚೆಗೆ ನಿಮ್ಮನ್ನು ಹಿಡಿಯೋದೆ ದೊಡ್ಡ ಹರಸಾಹಸ ಆಗಿದೆ ಶಾಸ್ತ್ರಿಗಳೇ. ಹಾಗಂತ ನೀವು ನನ್ನ ಹಿಂದೆ ಜನಗಳನ್ನ ಬಿಟ್ಟು ಪತ್ತೆದಾರಿಕೆ ಮಾಡ್ತಿಲ್ಲ ತಾನೆ? ನನಗೂ 108 ಕೆಲಸ, ಜೊತೆಗೆ ಅಮ್ಮನವ್ರ ಉತ್ಸವ ಬೇರೆ ಶುರು, ತುರಿಸ್ಕೊಳ್ಳೋದಕ್ಕೂ ಪುರುಸೊತ್ತಿಲ್ಲ. ಇದ್ರ ಮಧ್ಯೆ ಪತ್ತೆದಾರಿ ಕೆಲಸ ಎಲ್ಲಿಂದ ಬಂತು ಶಾಸ್ತ್ರಿಗಳೇ? ಈಗ ನಿಮ್ಮ ಮುಂದೆನೆ ನಿಂತಿದ್ದೀನಲ್ಲ, ವಿಷಯ ಏನು ಹೇಳಿ? ಅದು ದೇವಸ್ಥಾನದ ಸಭಾಂಗಣ ಇದೆಯಲ್ಲ, ಅದನ್ನ ಖಾಲಿ ಮಾಡೋದಕ್ಕೋಸ್ಕರ ನಿಮ್ಮ ಅನುಮತಿ ಕೇಳ್ತಾ ಇದ್ದಾರೆ. ಮುಂದಿನ ಸಭಾಂಗಣನ ತೆರವುಗೊಳಿಸ್ಬೇಕಾ? ಯಾಕೆ? ಮುಂದಿನ ಶುಕ್ರವಾರ ಮಂಡಲ ಶುರು ಆಗುತ್ತೆ. ಅಮ್ಮನವ್ರ ಪೂಜೆಗೆ ಸಂಕಲ್ಪ ಮಾಡೋದಕ್ಕೆ ಜಾಗ ಬೇಕಲ್ವಾ? ಅದಾದಮೇಲೆ ಮಹಾತಾಯಿ ಕಂಕಣ ಕಟ್ಟೋದೊಂದೇ ಬಾಕಿ. ಅದಕ್ಕೆಲ್ಲ ಜಾಗ ಬೇಕು. ಇವನ್ ಕೇಳಿದ್ರೆ ನಿಮ್ಮನ್ನೇ ಕೇಳಬೇಕು ಅಂದ, ಅದಕ್ಕೆ ತಮ್ಮನ್ನು ಹುಡ್ಕೊಂಬಂದ್ವಿ. ಯಜಮಾನ್ರೆ, ಏನು ಹೇಳಿ ಗುಂಡಾಚಾರ್ಯ? ಹಾಂ, ಮಾಡಿಸ್ಕೊಳ್ಳಿ. ಮುಂದಿನ ಸಭಾಂಗಣನ ತೆರವುಗೊಳಿಸಿ ಸ್ವಚ್ಛ ಮಾಡಿಸ್ಕೊಳ್ಳಿ. ಆಗಲಿ ಶಾಸ್ತ್ರಿಗಳೇ, ನಮಸ್ಕಾರ. ನೀವು ತಪ್ಪು ಮಾಡಿಬಿಟ್ರಿ. ಹೇಳಿ, ತಿದ್ಕೋತೀನಿ. ಪೂರ್ತಿ ವಿಷಯ ತಿಳ್ಕೊಳ್ದೆ ಆಣೆ ಪ್ರಮಾಣ ಬಾಜಿ ಕಟ್ಟೋದು ತಪ್ಪಲ್ವಾ? ಈಗ ನಾನು ನಿಮ್ಮನೆ ಸದಸ್ಯರಲ್ಲಿ ಒಬ್ಬಳು ಅಂತ ತಿಳ್ಕೊಂಡು ಜಗ್ಗಿ ಜೊತೆ ಪಂದ್ಯ ಕಟ್ಟಿದ್ದು. ಮುಖ್ಯವಾಗಿ ನಿಮ್ಮನೇಲಿ ನಡೀತಾ ಇರೋ ದುರ್ಗಾ ಸಪ್ತಾಹಕ್ಕೆ ಆತನಿಂದ ತೊಂದರೆ ಆಗಬಾರ್ದು ಅನ್ನೋದು ಉದ್ದೇಶ ಆಗಿತ್ತು. ನಿಮ್ಮನೆ ಕಷ್ಟ ಸುಖಗಳಲ್ಲಿ ನಾನೂ ಭಾಗಿ ಅಂದ್ಕೊಂಡು ಈ ತೀರ್ಮಾನನ ತಗೊಂಡೆ. ಪಂದ್ಯ ಸೋಲ್ತೀರಿ, ಜಾಜಿನ ಅವನಿಗೆ ಮದುವೆ ಮಾಡಿಕೊಡ್ಬೇಕಾಗತ್ತೆ. ತಪ್ಪಲ್ವಾ ಇನ್ನೊಬ್ಬರ ಬದುಕನ್ನ ಪಂದ್ಯ ಕಟ್ಟೋದು? ದ್ರೌಪದಿನ ಜೂಜ್ಗಿಟ್ಟ ಹಾಗಾಯ್ತು ನನ್ನ ಮಗಳ ಬದುಕು. ಈಗ ಹಾಗನ್ನಿಸ್ತಿದ್ಯಾ ನಿಮಗೆ? ಮತ್ತಿನ್ನೇನು, ಸುನೀತಾಗೆ ಈ ಜನ್ಮದಲ್ಲಿ ಮಕ್ಕಳಾಗೋ ಸಾಧ್ಯತೆ ಇಲ್ಲ. ಅವಳ ಗರ್ಭಕೋಶನೇ ಹಾಳಾಗಿದೆ. ಭೂಮಿಯಲ್ಲಿ ಮಣ್ಣೇ ಇಲ್ದಿದ ಮೇಲೆ ಮರ ಗಿಡಗಳಿಗೆ ಆಸರೆ ಆಧಾರ ಏನಿದೆ ಹೇಳಿ? ನೀರಿನಲ್ಲೂ ಸಸ್ಯಗಳು ಬೆಳೆಯುತ್ತೆ. ಭೂಮಿ ಮೇಲಿರೋ ಸಸ್ಯರಾಶಿಗಳಿಗಿಂತ ನೀರಿನಲ್ಲಿರೋ ಸಸ್ಯಕುಲವೇ ಹೆಚ್ಚು. ಮನಸ್ಸು ಮಾಡಿದ್ರೆ, ಕಾಲ ಬಂದರೆ ಕೊರಡು ಕೂಡ ಚಿಗುರುತ್ತೆ. ದೈವಿಕ ವಿಚಾರಗಳು ಬಂದಾಗ ವಿಜ್ಞಾನದ ಉದಾಹರಣೆಗಳನ್ನು ಕೊಡ್ತೀರಿ. ಗಂಡು ಹೆಣ್ಣು ಮಿಲನವಾಗದೇನೆ ಮನುಕುಲದ ಸೃಷ್ಟಿ ಸಾಧ್ಯತೆಯನ್ನು ಕಂಡುಕೊಂಡಿದ್ದೀರಿ. ಅಂಥದ್ರಲ್ಲಿ ಅಸಾಧ್ಯ ಅನ್ನೋದು ಏನಿದೆ? ಮೊಂಡುವಾದ ಒಂದೊಂದು ಸಾರ್ತಿ ನಿಮ್ಮದು. ಸೃಷ್ಟಿ ಬಗ್ಗೆ ಎಲ್ಲ ತಿಳ್ಕೊಂಡಿರೋ ವೈದ್ಯರೇ ಹೇಳಿರೋದು ಯಾವ ವಿಧಾನದಿಂದಲೂ ಸುನೀತಂಗೆ ಮಕ್ಕಳಾಗೋ ಸಾಧ್ಯತೆ ಇಲ್ಲ ಅಂತ. ನೀವೇ ಹೇಳಿದ ಹಾಗೆ ವಿಜ್ಞಾನವೇ ಸಾಧ್ಯ ಇಲ್ಲ ಅಂತಿರುವಾಗ ನೀವೇನು ಮಾಡೋಕೆ ಸಾಧ್ಯ? ತಪ್ಪು ಮಾಡಿಬಿಟ್ರಿ ನಮ್ಮ ಜಾಜಿ ಬದುಕನ್ನ ಪಂದ್ಯಕ್ಕಿಟ್ಟು. ಈಗ ಹೊಸ ಸಮಸ್ಯೆ ಶುರುವಾಗಿದೆ. ಕಾಲರುದ್ರ ಸಿದ್ದೇಶ್ವರ ಕಡಿಕೆ. ಮುಂದಿನ ವಾರದಿಂದ ಅಮ್ಮನವರಿಗೆ ಮಂಡಲ ಪೂಜೆ ಶುರುವಾಗುತ್ತೆ. ಉತ್ಸವಕ್ಕೆ ಮುಂಚೆ ಮಂಡಲ ಪೂಜೆ. 24 ದಿವಸ ಮುಂಚೆ ಅಮ್ಮನವರಿಗೆ ಕಂಕಣ ಕಟ್ತೀವಿ. ಹೋಮ, ಹವನ, ಪೂಜೆ, ಹವಿಸ್ಸು ಅರ್ಪಣೆಯಾಗ್ತಿರುತ್ತೆ. ಇದಕ್ಕಾಗಿಯೇ ವಿಶೇಷವಾಗಿ ವೇದ ಬ್ರಹ್ಮರೆನಿಸಿಕೊಂಡ ಘನಪಾಠಿಗಳು ಬೇರೆ ಬೇರೆ ಊರುಗಳಿಂದ ಬರ್ತಾರೆ. ಅನೇಕ ಜನ, ಘನಪಾಠಿಗಳು, ಪುರೋಹಿತರು, ಭಕ್ತಾದಿಗಳು ಎಲ್ಲರೂ ಬಂದು ಸೇರ್ತಾರೆ. ಆಗ ಇಡೀ ಉತ್ಸವ ಯಾರ ಹಿಡಿತಕ್ಕೂ ಸಿಗೋದಿಲ್ಲ. ಒಂದು ಕಡೆ ಪೂಜೆ, ಮತ್ತೊಂದು ಕಡೆ ಉತ್ಸವ, ಇನ್ನೊಂದು ಕಡೆ ಸೇವೆ, ಹೋಮಗಳು, ಅಭಿಷೇಕಗಳು, ಅಲಂಕಾರಗಳು. ಇಷ್ಟೆಲ್ಲ ಶುರುವಾಗ್ಬಿಟ್ರೆ
ದಿನೇ ದಿನೇ ಅವಳ ಪ್ರಭೆ ಹೆಚ್ಚಾಗ್ತಾ ಹೋಗುತ್ತೆ. ಈಗಲೇ ಅವಳ ಕಾಟ ನಾವು ತಡೆಯೋದಕ್ಕಾಗ್ತಾ ಇಲ್ಲ. ಇನ್ನು ಅವಳ ಪ್ರಭೆ 100 ಪಟ್ಟು ಹೆಚ್ಚಾಯ್ತು ಅಂದ್ರೆ ನಾವು ಉಸಿರಾಡಕ್ಕೂ ಸಾಧ್ಯ ಆಗೋದಿಲ್ಲ. ಇನ್ನಲ್ಲಿರೋ ಬರೋ ಶಕ್ತಿ ಕೂಡ ಅವಳು ಹೀರ್ಕೊಂಡ್ಬಿಡ್ತಾಳೆ. ಇಂಥದ್ದನ್ನೆಲ್ಲ ಹೇಳಿ ಹೆದರ್ಸ್ಬೇಡ ವಿರೂಪಾಕ್ಷ. ಇದೆಲ್ಲ ಆಗ್ದಿರೋ ಹಾಗೆ ಏನಾದ್ರೂ ಒಂದು ದಾರಿ ಹುಡುಕು. ಅವಳ ಪ್ರಭೆಯಿಂದ ಹೇಗ್ ತಪ್ಪಿಸ್ಕೊಳ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ನಿನ್ನ ವೈದಿಕ ಶಾಸ್ತ್ರ ಏನ್ ಹೇಳ್ತವೆ ನೋಡು. ನಾವು ಸುಮ್ಮನೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಶ್ರೀಚಕ್ರನ ಈ ಜನ್ಮದಲ್ಲಿ ದಕ್ಕಿಸ್ಕೊಳ್ಳೇಬೇಕು. ಏನೋ ಚಪ್ಲಿ ದೇವಸ್ಥಾನದಲ್ಲಿ ಚಪ್ಲಿ ಕಾಯೋದನ್ನ ಬಿಟ್ಟು ಇಲ್ಲಿಗೆ ಯಾಕೋ ಬಂದೆ? ಜಾಜಿ ಪೂಜೆ ಕರೆದಿದ್ದಾಳೆ, ಅದಕ್ಕೆ ಬಂದೆ. ಅವಳ ಕರೆದ್ಲ ಇವನು ಬಂದ್ಬಿಟ್ಟ. ಇಲ್ಲಿ ಪೂಜೆಗೆ ನೀನೇನು ಪುರೋಹಿತ್ನ? ಗಂಟೆ ಆಡ್ಸ್ಬೇಕಾ ಇಲ್ಲಿ ಬಂದು? ತೋಳಣ್ಣ ನಾಯಕ, ನೀನು ಬರ್ದೇ ಇದ್ರೆ ಪೂಜೆ ನಿಂತೋಗುತ್ತೇನ ಇಲ್ಲಿ? ಹಾಗ್ಯಾಕಂತೀರಿ ಜಗಣ್ಣ? ಹೇಗೋ ಬಂದ್ಬಿಟ್ಟಿದ್ದೀನಿ. ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಹೋಗ್ಬಿಡ್ತೀನಿ. ಪ್ರಸಾದ ಮನೆಗೆ ತಲುಪ್ಸಕ್ಕೆ ಹೇಳ್ತೀನಿ. ಈಗ ನೀನು ಹೋಗು. ಪೂಜೆ ಮಧ್ಯೆ ಕರಡಿ ಬಿಟ್ಟಂಗೆ ಇಲ್ಲೇ ಜಾಂಡ ಉರ್ಬೇಡ. ನೋಡು ಬಂಗಾರಿ, ಜಾಜಿನ ನಾನು ಮದುವೆ ಆಗ್ತಾ ಇದ್ದೀನಿ. ಸುಮ್ಮನೆ ಅಡ್ಗಾಲ್ ಹಾಕ್ಬೇಡ. ಒಡಗೋ ಇಲ್ಲಿಂದ. ಮರ್ಯಾದಾಗಿ ಇಲ್ಲಿಂದ ಹೋದ್ರೆ ಸರಿ. ಹೋಗ. ಇರ್ಲಿ, ನಾನೇ ಕರೆದಿದ್ದು. ಅವನು ಇಲ್ಲೇ ಇರ್ಲಿ. ಚಪ್ಪಲಿ ಕಾಯೋರಲ್ಲ ಯಾಕಮ್ಮ ಪೂಜೆಗೆ? ಚಪ್ಪಲಿನ ಎಲ್ಲಿಡ್ಬೇಕೋ ಅಲ್ಲಿಡ್ಬೇಕು. ಸಿಂಹಾಸನದ ಮೇಲೆ ತಂದಿಡಬಾರ್ದು. ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಭರತ ತನ್ನ ಅಣ್ಣ ರಾಮನ್ ಚಪ್ಲಿನ ಸಿಂಹಾಸನದ ಮೇಲಿಟ್ಟೆ ರಾಜ್ಯ ಆಳಿದ್ದು. ಅವನು ರಾವಣನ್ನ ಗೆದ್ದು ಬರೋವರೆಗೂ. ಅಯ್ಯ, ಅದು ರಾಮಾಯಣ ಕೇಳಕ್ಕಷ್ಟೇ ಚಂದ. ಬಂಗಾರಿ, ಜಾಣ ಮರಿ ಅಲ್ವೇನಪ್ಪ? ಹೋಗೋ ಇಲ್ಲಿಂದ. ಬಂಗಾರಿ, ನೀನ್ ಹೋಗೋ ಹಾಗಿಲ್ಲ. ಪೂಜೆ ಮುಗಿಯೋವರೆಗೂ ನೀನ್ ನನ್ನ ಜೊತೆಲೇ ಇರ್ಬೇಕು. ಪಾರೋ ಅಂದ್ರೆ ಜಾಜಿ, 1 ನಿಮಿಷ. ಏನು? ಕೈಕಲ್ ತಗೋ ಬರ್ತೀನಿ. ಸರಿ. ಪಾಣಿಗ್ರಹಣ ಅಂದ್ರೆ ಇದೆ ಅಲ್ವಾ? ಕೈ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು. ಗಂಡು ಹೆಣ್ಣು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಆದ್ರೆ ಇಲ್ಲಿ ಜಾಜಿನೇ ಬಂಗಾರಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳಲ್ಲ. ಛೇ, ಯಾಕೋ ನನ್ನ ನಸೀಬೆ ಸರಿ ಇಲ್ಲ. ಸಂಖ್ಯಾಶಾಸ್ತ್ರದವ್ರ ಹತ್ರ ತೋರಿಸಿ ನನ್ನ ಹೆಸರು ಹಿಂದೆನೋ ಮುಂದೆನೋ ಏನಾದರೂ ಸೇರಿಸ್ಕೋಬೇಕು. ಎಲ್ಲ ಕೈ ತನಕ ಬರುತ್ತೆ. ಕೈ ಸೇರೋ ಅಷ್ಟರಲ್ಲಿ ತಪ್ಪೋಗುತ್ತಲ್ಲ. ಎಲ್ಲಿ ಜಾಜಿ, ನಾನು ಮಾತ್ರ ನಿನ್ನ ಬಿಡಲ್ಲ. ನಿನ್ನ ಬಿಡಲ್ಲ ಜಾಜಿ. ಓ, ನೀವು ಬಂದ್ರೆ ಪೂಜೆಗೆ? ನಾನೇ ನಡೆಸ್ತಿರೋದು ಈ ಪೂಜೆನ. ಮತ್ತೆ ಜಾಜಿ? ಅವಳಿಗೆ ನಾನೇ ದಾರಿ ತೋರಿಸ್ತಿದ್ದೀನಿ. ಆದರೆ ನೀನು ದಾರಿ ತಪ್ಪಿದ್ಯಾ. ನಾನೆಲ್ಲಿ ದಾರಿ ತಪ್ಪಿದ್ದೀನಿ? ಸರಿಯಾಗಿ ನಡ್ಕೊ ಬಂದಿದ್ದೀನಿ. 3 ದಿನದಿಂದ ಹೇಳ್ತಿದ್ಲು. ನನಗೆ ಬರೋದಕ್ಕೆ ಮನಸ್ಸಿರಲಿಲ್ಲ. ನಾ ಬಂದಾಗಲ್ಲ ಸುಂದ್ರಿಗೆ ಏನೋ ಒಂದು ತೊಂದರೆ ಆಗ್ತಿತ್ತು. ಅವತ್ತು ಸುಂದರಿ ವಿನ ನಾನು ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ನೇಣು ಹಾಕೊಳಕ್ಕೆ ಹೊರಟಿದ್ದೆ. ಇವತ್ತು ಸುಂದರಿನ ಮರೆತು ಹಾಯಾಗಿದ್ಯಾ? ನಿಮಗೆ ಗೊತ್ತಿಲ್ಲ, ಅಮ್ಮನವರು ಸುಂದರಿ ಜೀವನ ಜಾಜೊಳಗೆ ತುಂಬಿಸಿ ವಾಪಸ್ ಕೊಟ್ಟಿದ್ದಾರೆ. ಆದರೆ ಈಗ ಸುಂದರಿ ಇಲ್ವಲ್ಲ. ನಿನ್ನ ಗೆಳತಿ ಸುಂದರಿ ಹೇಗೆ ಸತ್ಲು, ಯಾರು ಕೊಂದ್ರು, ಅವಳಿಗಾಗಿದ್ದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ? ಚೆನ್ನಾಗಿ ಹೇಳಿದ್ರಿ. ಯಾರು ಕೊಂದ್ರು ಅಂತಾನೆ ಗೊತ್ತಿಲ್ಲ ನನಗೆ. ಯಾರ ಹತ್ರ ಹೋಗಿ ನ್ಯಾಯ ಕೇಳಲಿ? ನೀನು ಪ್ರಯತ್ನ ಮಾಡಿದ್ಯಾ? ನಿನ್ನಂಥವನ ಜೊತೆ ಸ್ನೇಹ ಮಾಡಿದ್ದಕ್ಕೆ ಸುಂದರಿ ಅಸಹ್ಯ ಪಟ್ಕೊಂಡಿರ್ತಾಳೆ. ಅಯ್ಯೋ, ಏನೇನೋ ಹೇಳ್ತಿದ್ದಾರಲ್ಲ, ನಾನೇನು ಮಾಡ್ಬೇಕೀಗ? ನೆನಪಿಸ್ಕೊ ಹೇಗಾಯ್ತು ಸುಂದರಿ ಸಾವು ಅಂತ. ಅವತ್ತು ನಾನು ಶೇಖರಣ್ಣ ಎಲ್ಲ ಹೋಗಿ ನೋಡಿದಾಗ ಸುಂದ್ರಿನ ಯಾರೋ ಕೊಚ್ಚಿ ಹಾಕಿದ್ರು. ರುಂಡ ಮುಂಡೆಲ್ಲ ಬೇರೆ ಆಗಿತ್ತು. ಯಾರೋ ಸುಂದ್ರಿನ ಬಲಿ ಕೊಟ್ಟಿದ್ದಾರೆ ಅಂತ ಎಲ್ಲರೂ ತೀರ್ಮಾನ ಮಾಡಿದ್ರು. ಅದಕ್ಕೂ ಮುಂಚೆ ಏನು ನೆನಪಿಲ್ಲ ನನಗೆ. ಒಂದು ಕ್ಷಣ ಕಣ್ಮುಚ್ಕೊಂಡು ಯೋಚನೆ ಮಾಡು. ಈಗ ಹೇಳು, ಅವತ್ತು ಏನು ನಡೀತು? ಹೇಳು ಬಂಗಾರಿ,
ಏನಾಯ್ತು ಅವತ್ತು? ಅವತ್ತು ಸುಂದ್ರಿ ನೋಡಬೇಕು ಅಂತ ಬಂದೆ. ದಾರಿಲಿ ವಿರೂಪಾಕ್ಷ ಶಾಸ್ತ್ರಿಗಳು ಸಿಕ್ಕಿದ್ರು. ನನ್ನ ತಲೆ ಮುಟ್ಟಿದ್ರು. ಆಮೇಲೆ ಅದಾದ್ಮೇಲೆ ನೆನಪಾಗ್ತಿಲ್ಲ ನನಗೆ. ದಡ್ಡ, ಉತ್ತರ ಅಲ್ಲೇ ಇದೆ. ವಿರೂಪಾಕ್ಷ ಶಾಸ್ತ್ರಿ ನಿನ್ನ ತಲೆ ಮೇಲೆ ಕೈ ಇಟ್ಟ ತಕ್ಷಣ ಅಂಧಕಾರ ಯಾಕೆ ಕವಿತಿದೆ? ಕತ್ಲು ಯಾಕೆ ಆಗ್ತಿದೆ? ದೇವ್ರು ನಿನಗೆ ಒಳ್ಳೇದು ಮಾಡಲಿ ಜಾಜಿ. ನೀನು ಚೆನ್ನಾಗಿರಬೇಕು, ಸುಖವಾಗಿರಬೇಕು ಅಂತ ಎಲ್ಲರೂ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಆದರೆ ನಿನಗೆ ಗೊತ್ತಿಲ್ಲದ ಹಾಗೆ ತೊಂದರೆಗೆ ಸಿಕ್ಕಾಕೊಳ್ತಾ ಇದೆಯಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಏನು ಹೇಳ್ತಿದ್ದೀರಿ ಚಿಕ್ಕಮ್ಮ? ನನಗೆ ನನ್ನ ಗಂಡಂದೇ ಹೆದರಿಕೆ ಜಾಜಿ. ಅವರು ನಿನ್ನನ್ನು ಮದುವೆ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಅವ್ರಿಗೊಂಥರ ತಿಕ್ಕಲು, ಏನು ಬೇಕಾದರೂ ಮಾಡೋ ಸ್ವಭಾವದವರು. ಅದಕ್ಕೆ ಭಯ ಆಗ್ತಾ ಇರೋದು. ಅಮ್ಮನವ್ರು ಇದ್ದಾರಲ್ಲ ಚಿಕ್ಕಮ್ಮ, ಅವರೇ ನಿಮ್ಮ ಗಂಡಂಗೆ ಒಳ್ಳೆ ಬುದ್ಧಿ ಕೊಡ್ತಾರೆ ಬಿಡಿ. ಇವ್ರಿಗೆ ಒಳ್ಳೆ ಬುದ್ಧಿ ಕೊಡೋ ಶಕ್ತಿ ಆ ಮಹಾತಾಯಿಗಿದ್ದಿದ್ರೆ ನನ್ನ ಸಂಸಾರ ಯಾಕೆ ಮೂರಾ ಬಟ್ಟೆ ಆಗ್ತಿತ್ತು, ನನ್ನ ಬದುಕು ಯಾಕೆ ನರಕ ಆಗ್ತಾ ಇತ್ತು. ನನ್ನ ಗಂಡ ಸರಿ ಹೋಗಲಿ ಅಂತ ನಾನು ಮಾಡದೇ ಇರೋ ಪೂಜೆಗಳೇ ಇಲ್ಲ, ಹೊತ್ತ ಹರಕೆಗಳಿಗೆ ಲೆಕ್ಕನೇ ಇಲ್ಲ. ಫಲಿತಾಂಶ ಮಾತ್ರ ಶೂನ್ಯ. ನೋಡು ಜಾಜಿ, ನೀನು ನನಗೆ ಮಗಳ ಸಮಾನ. ನನ್ನ ಗಂಡನ ಬುದ್ಧಿ ಸರಿ ಇಲ್ಲ. ಅವ್ರ ಮನಸ್ಸು ತುಂಬ ಚಂಚಲ. ಅವ್ರನ್ನ ಕಟ್ಕೊಂಡು ನಾನು ಪಡ್ತಾ ಇರೋ ಯಾತನೆನೇ ಸಾಕು. ಇನ್ಯಾರೂ ಈ ಕಷ್ಟನ ಅನುಭವಿಸೋದು ಬೇಡ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಿ ಚಿಕ್ಕಮ್ಮ, ನೀವೇನೇ ಹೇಳಿದ್ರು ನಾನು ಒಳ್ಳೇದಕ್ಕೆ ಹೇಳ್ತೀರಾ ಅಂತ ನನಗೆ ಗೊತ್ತು. ನೋಡು, ದುರ್ಗಾ ಸಪ್ತಾಹ ಮುಗಿದ ತಕ್ಷಣ ನೀನು ಈ ಊರಿಂದ ಹೊರಟು ಬಿಡು. ಇಲ್ಲೇ ಇದ್ದರೆ ನನ್ನ ಗಂಡ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಗೋಳು ಹುಯ್ಕೋತಾನೆ ಇರ್ತಾರೆ, ನಿನ್ನ ನೆಮ್ಮದಿನೆಲ್ಲ ಕೆಡಿಸ್ತಾರೆ. ಆದರೆ ಚಿಕ್ಕಮ್ಮ, ನೀನು ನನ್ನ ಸವತಿಯಾಗಿ ಬರ್ತೀಯಾ ಅಂತ ಅಸೂಯೆ ಪಟ್ಕೊಂಡು ನಾನು ಈ ಮಾತನ್ನ ಹೇಳ್ತಾ ಇಲ್ಲ ಕಂದ. ನನ್ನ ಪಾಡು ಇನ್ಯಾರಿಗೂ ಬರಬಾರ್ದು ಅನ್ನೋ ಕಾಳಜಿ ಅಷ್ಟೇ. ಆದರೆ ಈ ಮನೆಯವರು ಅಜ್ಜಯ್ಯ ಇದಕ್ಕೆಲ್ಲ ಒಪ್ಪಲ್ಲ ಚಿಕ್ಕಮ್ಮ. ನೋಡು, ನಿರ್ಧಾರ ನಿಂದು. ನಿನ್ನನ್ನು ನನ್ನ ಗಂಡನಿಂದ ಕಾಪಾಡೋದಕ್ಕೆ ನನಗೆ ಹೊಳೆದಿದ್ದು ಇದೊಂದೇ ದಾರಿ. ಆಯ್ಕೆ ನಿಂದು. ಒಳ್ಳೇದಾಗಲಿ. ಈ ಬಂಗಾರಿ ತಗೊಳ್ಳೋ ಪ್ರಸಾದ. ಬಂಗಾರಿ, ಏ ಬಂಗಾರಿ, ಯಾಕೋ ಏನಾಯ್ತು? ಯಾಕೆ ಅಳ್ತಿದ್ಯಾ? ನಾನೆಷ್ಟು ದಡ್ಡ, ನನ್ನ ಕಣ್ಮುಂದೆ ಏನೆಲ್ಲ ನಡೀತಿದ್ರು ನಾನು ಸುಮ್ಮನೆ ಇದ್ದೀನಿ. ಆ ಜಗ್ಗಿ ಚಿಕ್ಕಪ್ಪ ಹಾಗೇನೆ ಏನೇನೋ ಮಾತಾಡ್ತಾರೆ. ಅವ್ರು ಹೇಳಿದ್ದನ್ನೆಲ್ಲ ಇಷ್ಟು ಗಂಭೀರವಾಗಿ ತಗೋಬಾರ್ದು. ಇಲ್ಲ, ಅನ್ಯಾಯವಾಗಿದೆ, ನಾನು ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಹೇಳಿಲ್ವೇನೋ? ಅವರೇನೋ ಹೇಳ್ತಾರೆ ಅಂದರೆ ನಾನು ಮದುವೆ ಆಗ್ಬಿಡ್ತೀನಾ? ನೀನು ಅವ್ರು ಆಡ್ದಂಗೆ ಆಡ್ತೀಯಲ್ಲೋ. ಇಲ್ಲ, ಬಿಡಲ್ಲ. ಹೀಗಾಗಿರೋದಕ್ಕೆಲ್ಲ ಉತ್ತರ ಕೊಡ್ತೀನಿ, ಬಿಡಲ್ಲ ಯಾರನ್ನು. ನನ್ನ ಸುಂದರಿ ಸಾವಿಗೆ ಯಾರ್ಯಾರ ಕಾರಣನೋ ಅವ್ರ ರುಂಡ ತೆಗೆದು ಅಮ್ಮನವ್ರ ಹೊಸಲ ಮೇಲೆ ಸಾಲಾಗಿ ಜೋಡಿಸ್ತೀನಿ. ನಾನೇನೋ ಹೇಳ್ತಿದ್ರೆ ನೀನೇನೋ ಹೇಳ್ತಿದ್ಯಲ್ಲೋ. ಅಮ್ಮನವ್ರ ರಾಕ್ಷಸ ರುಂಡ ಚೆಂಡಾಡಿ ಮಾಲೆ ಹಾಕೊಂಡಂಗೆ ನಾನು ಸುಂದರಿ ಕೊಂದವ್ರ ರುಂಡ ಚೆಂಡಾಡ್ತೀನಿ. ಬಂಗಾರಿ, ನೀನ್ ಮೈ ಮೇಲೆ ಏನಾದರೂ ಅಮ್ಮನವ್ರು ಹೋಗಿದಾರೇನೋ? ಏನೇನೋ ಮಾತಾಡ್ತಿದ್ಯಲ್ಲೋ. ಇಲ್ಲ, ಯಾರನ್ನೂ ಬಿಡಲ್ಲ. ಮುಂದೆ ಆಯ್ತಾ ಎಲ್ರಿಗೂ ಮಾರಿ ಹಬ್ಬ. ಏ ಬಂಗಾರಿ, ಬಂಗಾರಿ, ಗಾಡಿ ನಿಲ್ಸು. ಮಾರಿಗುಡಿ, 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 ಮಾರಿಗುಡಿ. ಮಾಂತೇಶ್, ಕಾರಲ್ಲಿ ನೀನು ತಗೊಂಬ.
ಮಾರಿಗುಡಿ ಏನಾಯ್ತು? ತುಂಬ ಬೇಗ ಮಾರಿಗುಡಿ ಮಾರಿಗುಡಿ ಹೇಳು, ಬಾ ಆ ಕಡೆ ಬಾ, ಹೇಳು. ನಿಧಾನ, ಕೂತ್ಕೋ, ಕೂತು 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 ಕೂತು. ತಗೋ ನೀರು ಕುಡಿ, ಕುಡಿ. ಮಾರಿಗುಡಿ ಏನಾಯ್ತು? ಮಂತೇಶ್, ನೀನು ಹೋಗು ಅಲ್ಲಿ. ಮಾರಿಗುಡಿ ಭೇಟಿಗೆ ಅಂತ ಬಂದೆ, ನೀನೇ ಭೇಟಿಯಾಗಿ ಬಂದಿರೋ ಆಗಿದೆಯಲ್ಲ, ಏನಾಯ್ತು? ಹೀರಾ ಬಂದು ಹಿಗ್ಗ ಮುಗ್ಗ ಹೊಡೆದೋದ. ನನ್ನ ನೋಡಿದ್ರೆ ಹೆದರ್ಕೊಂಡು ಹುಚ್ಚ ಹೇಳ್ಕೊಳ್ತಿದ್ದವನು ಈಗ ಹುಲಿ ಥರ ಆಗೋಗಿದ್ದಾನೆ. ನಾನೇ ಮೊದಲು ಹೊಡೆದೆ, ಆಮೇಲೆ ಅವನು ಶುರು ಹಚ್ಕೊಂಡ. ಅವನು ಪ್ರತಿ ಸಲ ಹೊಡಿಬೇಕಾದ್ರೂ ನನ್ನ ಸುತ್ತ ಯಾರೋ ಓಡಾಡ್ದಾಗ್ತಿತ್ತು.